ಮಾತರಗಳ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡು ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಎವ್ರಿವನ್. ಸೊ ಇವತ್ತು ನಾವು ಟೋಕಿಯೋದಲ್ಲಿ ಒಂದು ಫೇಮಸ್ ಕ್ಯಾಟ್ ಟೆಂಪಲ್ ಇದೆ. ಸೊ ಆ ಕ್ಯಾಟ್ ಟೆಂಪಲ್ನ ನೋಡೋಣ ಅಂತ ಹೋಗ್ತಿದ್ದೀವಿ. ಅದ್ರ ಹೆಸರಂತ ಗೊತ್ತುಕೊಚ್ಚಿ ಏನೋ ಸಮಥಿಂಗ್, ಗೊತ್ತುಕೊಚ್ಚಿ ಅಂತ ಹೇಳ್ಬಿಟ್ಟು ಕ್ಯಾಟ್ ಟೆಂಪಲ್. ಏನು ಕ್ಯಾಟ್ ಟೆಂಪಲ್ ಅಂದರೆ ಅದು ಕ್ಯಾಟ್ ಇರುತ್ತಾ ಇರಲ್ವಾ, ಯಾವ ಥರ ಕ್ಯಾಟ್ ಇದೆ ಎಲ್ಲ ನಿಮಗೂ ತೋರಿಸ್ತೀನಿ. ಲೆಟ್ಸ್ ಗೋ. ಈ ಟೆಂಪಲ್ ಇರೋದು ಜಪಾನಿನ ಸೆಂತಗೆ ಅಂತ ಪ್ಲೇಸ್ ಅಲ್ಲಿ, ಒಂದು ಟೋಕಿಯೋದಿಂದ ಒಂದು ಹಾಫ್ ಅನ್ ಅವರ್ ಜರ್ನಿ ಅಷ್ಟೇ. ಈ ಟೆಂಪಲ್ ಏರಿಯಾಗೆ ಬಂದ್ರೆ ನಿಮ್ಗೆ ಎಲ್ಲಿ ನೋಡಿದ್ರು ಖಾಲಿ ಕ್ಯಾಟೇ ಕಾಣಿಸುತ್ತೆ. ಇವನ್ ಟ್ರೈನ್ ಅಲ್ಲಿ ಕೂಡ, ಅಂದ್ರೆ ಒರಿಜಿನಲ್ ಕ್ಯಾಟ್ ಅಲ್ಲ. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಆ ಟ್ರೈನ್ ಅಲ್ಲಿ ಕೂಡ ಹೇಗೆ ಕ್ಯಾಟ್ ತರ ಆರ್ಟ್ ಮಾಡಿದ್ದಾರೆ. ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ ಈ ಟ್ರೈನ್ ಅಷ್ಟೇ ಅಲ್ಲ, ಎಲ್ಲ ಶಾಪ್ಸ್ ಮನೆಗಳ ಮುಂದೆನೂ ಬೆಕ್ಕಿನ ಮೂರ್ತಿನ ಇಟ್ಕೊಂಡೇ ಇರ್ತಾರೆ ಇಲ್ಲಿ. ಟ್ರೈನ್ ಸ್ಟೇಷನ್ ಇಂದ ಈ ಟೆಂಪಲ್ ಗೆ 300 ಮೀಟರ್ಸ್ ವಾಕ್ ಮಾಡ್ಕೊಂಡು ಬರ್ಬೇಕು. ಜಪಾನ್ ಅಲ್ಲಿ ನೀವು ಯಾವುದೇ ಟೆಂಪಲ್ ಗೆ ಹೋಗಿ, ಯಾವ ಟೆಂಪಲ್ ಒಳಗಡೆ ಹೋದ್ರು ನಿಮ್ಗೆ ಪೀಸ್ ಅಂಡ್ ಕಾಮ್ ಅಟ್ಮಾಸ್ಫಿಯರ್ ಇರುತ್ತೆ. ಸಿಕ್ಕಾಪಟ್ಟೆ ಸೈಲೆನ್ಸ್ ನ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಈ ಗೋತುಕುಜಿ ಟೆಂಪಲ್ ಸೋಟೋ ಝೇನ್ ಎಂಬ ಒಂದು ಬೌದ್ಧ ಧರ್ಮಶಾಲೆಗೆ ಸೇರಿರುವಂತ ಒಂದು ದೇವಾಲಯ ಆಗಿದೆ. ಈ ಟೆಂಪಲ್ 1480ರಲ್ಲಿ ಫಸ್ಟ್ ಗೆ ಕೊಟುಕು ಇನ್ ಅಂತ ಹೇಳಿ ಸ್ಥಾಪನೆ ಆಗಿದ್ದು. ಮೊದಲು ಈ ಟೆಂಪಲ್ ಅಲ್ಲಿ ಬೋಧೈಜಿ ಎಂಬ ಕುಟುಂಬಸ್ಥರ ಶವ ಸಂಸ್ಕಾರ ಮತ್ತೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರಂತೆ. ಟೆಂಪಲ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಸುತ್ತಲೂ ಎಲ್ಲಿ ನೋಡಿದ್ರು ನಿಮ್ಗೆ ಮರಗಿಡಗಳೇ ಕಾಣುತ್ತೆ. ಅದ್ರ ಮಧ್ಯ ಪಗೋಡಗಳು, ಟೆಂಪಲ್ ನೋಡಕ್ಕೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಫಾರಿನರ್ಸ್ಗೆ ನಾವ್ ಈ ತರ ಟೆಂಪಲ್ಗೆಲ್ಲ ಬಂದಾಗ ಇವರ ಹಿಸ್ಟ್ರಿನ ತಿಳ್ಕೊಳಕ್ಕೆ ಏನೋ ಒಂಥರ ಇಂಟ್ರೆಸ್ಟ್. ಆ ಬೋರ್ಡ್ ಗಳನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿ ನೋಡೋದೇ ಒಂದು ಸುಮಾರು ಹೊತ್ತು ಟೈಮ್ ಹಿಡಿಯುತ್ತೆ ನಮ್ಗೆ. ಇಲ್ಲಿ ಏಮಾಪ್ಲಕ್ಕಿಗಳೆಲ್ಲ ಬೆಕ್ಕಿನ ಚಿತ್ರದಲ್ಲಿ ಇತ್ತು ಗೊತ್ತಾ. ಬೇರೆ ಕಡೆ ಟೆಂಪಲ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಇಲ್ಲಿ ಬೆಕ್ಕಿನ ಚಿತ್ರದಲ್ಲಿರುವಂತ ಏಮಾಪ್ಲಕ್ಕಿಗಳ ಮೇಲೆ ವಿಶಸ್ನೆಲ್ಲ ಬರ್ದು ನೇತಾಕಿದ್ರು. ಇವರ ಹಳೆ ಕಾಲದ ಆರ್ಕಿಟೆಕ್ಚರ್ ಗಳನ್ನೆಲ್ಲ ಇನ್ನೂ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ರಕ್ಷಿತ್ ಎಲ್ಲ ಅದನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾನೆ ಇದ್ದ. ನಮ್ಮ ದೇಶದ ಕಲ್ಚರಿಗೂ ಇವ್ರ ದೇಶದ ಕಲ್ಚರಿಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಬಟ್ ಎಲ್ಲೋ ಕೆಲವೊಂದೆಲ್ಲ ನಮ್ ದೇಶಕ್ಕೆ ಸಿಂಕ್ ಆಗುತ್ತೆ ಅಂತಾನೆ ಅನ್ಸುತ್ತೆ. ಮೇನ್ ವಿಷಯಕ್ಕೆ ಬರೋಣ. ಈ ಟೆಂಪಲ್ ಯಾಕೆ ಸ್ಪೆಷಲ್ ಅಂತ ಹೇಳಿದ್ರೆ ಈ ಬೆಕ್ಕಿನ ಮೂರ್ತಿಗೆ. ಈ ಬೆಕ್ಕಿನ ಮೂರ್ತಿಗಳಿಗೆ ಇಲ್ಲಿ ಮನೇಕಿ ನೆಕ್ಕೋ ಅಂತ ಕರೀತಾರೆ. ಯಾಕೆ ಈ ಟೆಂಪಲ್ ಈ ಬೆಕ್ಕುಗಳನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ ಅಂತ ಕೇಳಿದ್ರೆ ಅದಕ್ಕೊಂದು ದೊಡ್ಡ ಹಿಸ್ಟ್ರಿನೇ ಇದೆ ಗೊತ್ತಾ. ಒಮ್ಮೆ ಒಬ್ಬ ಮನುಷ್ಯ ಈ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡಾಗ ಒಂದು ಜೀವಂತವಾಗಿರೋ ಬೆಕ್ಕು ಕೈ ಎತ್ಬಿಟ್ಟು ಒಳಗ್ ಬಾ ಅಂತ ಕರೀತಂತೆ. ಸೊ ಆ ಮನುಷ್ಯ ಆ ಬೆಕ್ಕನ್ನ ಫಾಲೋ ಮಾಡ್ಕೊಂಡು ದೇವಸ್ಥಾನದ ಒಳಗಡೆ ಬರ್ತಾರೆ. ಸೊ ಅವ್ರು ಒಳಗಡೆ ಬಂದ ತಕ್ಷಣನೇ ಜೋರಾಗಿ ಗಾಳಿ ಮಳೆ ಎಲ್ಲ ಸ್ಟಾರ್ಟ್ ಆಯ್ತಂತೆ. ಸೊ ಹಾಗಾಗಿ ಈ ಬೆಕ್ಕು ನನ್ನ ಗಾಳಿ ಮಳೆಯಿಂದ ಸಂರಕ್ಷಣೆ ಮಾಡ್ತು ಅಂತ ಹೇಳಿ ಆ ಮನುಷ್ಯ ಆ ಬೆಕ್ಕಿಗೆ ಸಮರ್ಪಕವಾಗಿ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ರಂತೆ. ಹಾಗಾಗಿ ಇಲ್ಲಿ ಬಂದಂತ ಜನರೆಲ್ಲ ಬೆಕ್ಕಿನ ಮೂರ್ತಿಲಿ ತಮ್ಮ ವಿಶಸ್ನೆಲ್ಲ ಹೇಳ್ಕೊಂಡು ಈಡೇರ್ಲಿ ಅಂತ ಹೇಳಿ ಬೆಕ್ಕಿನ ಮೂರ್ತಿನ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಅಲ್ಲದೆ ಈ ಬೆಕ್ಕಿನ ಮೂರ್ತಿನ ಮನೆಗ್ ತಗೊಂಡು ಹೋಗ್ಬಿಟ್ಟು ಇದು ಒಂದು ಶುಭದಾಯಕ ಚಿಹ್ನೆ, ಇದು ನಮ್ ಜೊತೆಗಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಎಲ್ರು ಮನೇಲಿ ಇಟ್ಕೊಂಡು ಪೂಜೆನ ಮಾಡ್ತಾರೆ. ಒಟ್ನಲ್ಲಿ ಜಪಾನೀಸ್ ಗಳಿಗೆ ಕ್ಯಾಟ್ ಅಂತ ಹೇಳಿದ್ರೆ ಗುಡ್ ಲಕ್ ನ ಸಂಕೇತ. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡಿ. ನಮ್ ದೇಶದಲ್ಲಿ ಬೆಕ್ ಅಡ್ಡ ಹೋದ್ರೆ ಅದು ಅಪಶಕುನ, ಜಪಾನ್ ಅಲ್ಲಿ ಬೆಕ್ ಅಂದ್ರೆ ಶುಭ ಶಕುನ ಅಂತಾನೆ ಹೇಳ್ಬೋದು. ಗೋತುಕುಜಿ ಟೆಂಪಲ್ ಎಲ್ಲ ನೋಡ್ಬಿಟ್ಟು ನಾವು ಗಿನ್ಸಾಗ್ ಬಂದ್ವಿ. ಯಾಕಂದ್ರೆ ಜಪಾನ್ ಅಲ್ಲಿ ರಾಮೆನ್ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಅದನ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಗಿನ್ಸಾ ಕಗಾರಿ ಸೋಬಾ ಅಂತ ಹೇಳಿ ಒಂದು ರಾಮೆನ್ ಶಾಪಿಗೆ ಬಂದ್ವಿ. ರಾಮೆನ್ ಜಪಾನೀಸ್ ಗಳಿಗೆ ಒಂದು ಟ್ರೆಡಿಷನಲ್ ಫುಡ್, ಒಂಥರ ಎಮೋಷನ್ ಅಂತಾನೆ ಹೇಳ್ಬೋದು. ನಾವ್ ಹೇಗೆ ಅನ್ನ ಸಾರು ಒಂಥರ ಎಮೋಷನ್ ಇಂಡಿಯಾದಲ್ಲಿ ಫೇಮಸ್, ಹಾಗೆ ಜಪಾನ್ ಅಲ್ಲಿ ರಾಮೆನ್ ಒನ್ ಆಫ್ ದ ಫೇಮಸ್ ಫುಡ್. ಬಟ್ ಇಂಡಿಯನ್ಸ್ ರಾಮೆನ್ಸ್ ತಿನ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂತೀನಿ. ಯಾಕಂದ್ರೆ ರಾಮೆನ್ ಬ್ರಾತ್ ಬಂದು ಆಲ್ಮೋಸ್ಟ್ ಎಲ್ಲ ಕಡೆ ಬೀಫ್ ಮತ್ತೆ ಪೋರ್ಕ್ ಅಲ್ಲಿ ಮಾಡಿರ್ತಾರೆ. ಸೊ ನಾವ್ ಇಂಡಿಯನ್ಸ್ ಗಳಿಗೆ ಸ್ವಲ್ಪ ಚಿಕನ್ ಬ್ರಾತ್ ಇರುವಂತ ರಾಮೆನ್ ಸಿಗೋದು ವೆರಿ ರೇರ್. ಸೊ ಅದ್ರಲ್ಲಿ ಈ ಗಿನ್ಸದಲ್ಲಿರುವಂತ ಸೋಬಾ ಅನ್ನೋ ಒಂದು ರಾಮೆನ್ ಶಾಪ್ ಅಲ್ಲಿ ನಿಮ್ಗೆ ಬ್ರಾತ್ ಚಿಕನ್ ಅಲ್ಲೇ ಮಾಡಿರ್ತಾರೆ. ಸೊ ಹಾಗಾಗಿ ತುಂಬಾ ಗೂಗಲ್ ರಿವ್ಯೂಸ್ ಎಲ್ಲ ನೋಡ್ಕೊಂಡು ನಾವು ಇಲ್ಲಿಗೆ ಬಂದ್ವಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ಸಖತ್ ಯಮ್ ಅಂತಾನೆ ಹೇಳ್ಬೋದು. ರಕ್ಷಿತಿಗೂ ನಂಗೂ ಇಬ್ರಿಗೂ ತುಂಬಾನೇ ಇಷ್ಟ ಆಯ್ತು. ನಾ ಲಾಸ್ಟ್ ಟೈಮ್ ಜಪಾನ್ ಟ್ರಿಪ್ಪಿಗೆ ಬಂದಾಗ ವೇಗನ್ ರಾಮೆನ್ ತಿಂದಿದ್ದೆ, ನಂಗೆ ಅದು ಸ್ವಲ್ಪನೂ ಇಷ್ಟ ಆಗಿರ್ಲಿಲ್ಲ. ಬಟ್ ದಿಸ್ ರಾಮೆನ್ ವಾಸ್ ರಿಯಲಿ ಟೂ ಡಿಲಿಷಿಯಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾವು 2 ರಾಮೆನ್ ತಗೊಂಡಿದ್ವಿ, 2 ಕೂಡ ಚಿಕನ್ ರಾಮೆನ್. ಸೊ ಇದಕ್ ನಾವು ಪೇ ಮಾಡಿದ್ದು 5000 ಯೆನ್. ಇಂಡಿಯನ್ ಕರೆನ್ಸಿಲಿ ಹೇಳ್ಬೇಕು ಅಂದ್ರೆ 3000 ಪೇ ಮಾಡಿದೀವಿ. ಈ ಶಾಪ್ ಅಲ್ಲಿ ಖಾಲಿ ನಿಮ್ಗೆ ರಾಮೆನ್ಸ್ ಗಳು ಮಾತ್ರ ಸಿಗೋದು. ವೆರೈಟಿ ಆಫ್ ರಾಮೆನ್ ಸಿಗುತ್ತೆ. ಅದರಲ್ಲಿ ಚಿಕನ್ ರಾಮೆನ್ ಅಂತೂ ಮಸ್ಟ್ ಟ್ರೈ, ತುಂಬಾನೇ ಚೆನ್ನಾಗಿತ್ತು. ಅಲ್ಲಿಂದ ನಾವು ಬಂದಿದ್ದು ಟೋಕಿಯೋ ಸ್ಟೇಷನ್. ನಾರ್ಮಲ್ ಆಗಿ ಟೋಕಿಯೋ ಸ್ಟೇಷನ್ ತುಂಬಾನೇ ಚೆನ್ನಾಗಿದೆ. ಬಟ್ ಆದ್ರೆ ಅದನ್ನ ಸ್ಪೆಷಲ್ ಆಗಿ ವ್ಯೂ ಮಾಡ್ಬೇಕು ಅಂದ್ರೆ ಟೋಕಿಯೋ ಸ್ಟೇಷನ್ ಪಕ್ಕದಲ್ಲೇ ಮರುನುಚ್ಚಿ ಬಿಲ್ಡಿಂಗ್ ಅಂತ ಇದೆ. ಆ ಬಿಲ್ಡಿಂಗ್ ಅಲ್ಲಿ ಟಾಪ್ ಫ್ಲೋರ್ ಅಲ್ಲಿ ನಿಮ್ಗೆ ಓಪನ್ ಗಾರ್ಡನ್ ಇದೆ. ಸೊ ಇಲ್ಲಿ ನಿಮ್ಗೆ ಯಾವುದೇ ತರ ಎಂಟ್ರಿ ಫೀಸಸ್ ಇಲ್ಲ. ಫ್ರೀ ಆಗಿ ಈ ಬ್ಯೂಟಿಫುಲ್ ಆಗಿರೋ ವ್ಯೂನ ಎಂಜಾಯ್ ಮಾಡ್ಬೋದು.
ಈ ಟೋಕಿಯೋ ರೈಲ್ವೆ ಸ್ಟೇಷನ್ ಅಂತೂ ಒಂಥರ ಪ್ಯಾಲೇಸ್ ತರ ಅನ್ಸುತ್ತೆ ನೋಡ್ಬೇಕಾದ್ರೆ. ಡೇ ಟೈಮ್ ಗಿಂತ ನೈಟ್ ಟೈಮ್ ವ್ಯೂವೇ ತುಂಬಾ ಚಂದ ಅನ್ಸುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಸೊ ಹಂಗಾಗಿ ಇದನ್ನ ನೋಡಿದ್ರೆ ಯಾರು ರೈಲ್ವೆ ಸ್ಟೇಷನ್ ಅಂತ ಹೇಳಲ್ಲ, ಅಷ್ಟಕ್ಕೊಂದ್ ಚೆನ್ನಾಗಿದೆ. ಈ ಓಪನ್ ಸ್ಪೇಸ್ ಡೆಕ್ ಕೂಡ ಅಷ್ಟೇ ತುಂಬಾ ದೊಡ್ಡದಾಗಿದೆ. ತುಂಬಾ ಜನ ಕೂಡ ಬಂದಿದ್ರು ವ್ಯೂನ ನೋಡ್ಲಿಕ್ಕೆ. ಈವ್ನಿಂಗ್ ಇಂದ ನೈಟ್ ಟೈಮ್ ವ್ಯೂ ತುಂಬಾ ಚಂದ ಅನ್ಸುತ್ತೆ ನೋಡಕ್ಕೆ. ಬಟ್ ನಾ ಲಾಸ್ಟ್ ಟೈಮ್ ಟೋಕಿಯೋ ಟ್ರಿಪ್ಪಿಗೆ ಬಂದಾಗ ನಾ ಬಂದಿದ್ದೆ ಟೋಕಿಯೋ ಸ್ಟೇಷನ್ ಹತ್ರ, ಬಟ್ ಆದ್ರೆ ನಂಗೆ ಈ ವ್ಯೂ ಪಾಯಿಂಟ್ ಗೊತ್ತಿರ್ಲಿಲ್ಲ. ಸೊ ಈ ಸಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ರಕ್ಷಿತಿ ಕರ್ಕೊಂಡು ಹೋಗಿದೆ, ಇಲ್ಲಿ ನೋಡೋಣ ಬಾ ಅಂತ. ಬಟ್ ವರ್ತ್ ಇಟ್ ಅಂತಾನೆ ಹೇಳ್ಬೋದು. ಈ ಡೆಕ್ ಇಂದ ಬ್ಯಾಕ್ ಸೈಡ್ ಬಂದ್ರೆ ನಿಮ್ಗೆ ಟ್ರೈನ್ ಎಲ್ಲ ಓಡಾಡೋ ವ್ಯೂನ ಎಂಜಾಯ್ ಮಾಡ್ಬೋದು. ಖಾಲಿ ಇಲ್ಲಿ ಬುಲೆಟ್ ಟ್ರೈನ್ಸ್ ಜಾಸ್ತಿ ಓಡಾಡ್ತಾ ಇತ್ತು. ಜಪಾನ್ ಅಲ್ಲಿ ಬುಲೆಟ್ ಟ್ರೈನ್ಸ್ ತುಂಬಾನೇ ಫೇಮಸ್, ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದಾಗಿತ್ತು ನಮ್ಮ ಒನ್ ಡೇ ಟ್ರಿಪ್ ಗೋಟುಕುಜಿ ಟೆಂಪಲ್. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡು ಶೇರ್, ಲೈಕ್, ಸಬ್ಸ್ಕ್ರೈಬ್ ಅಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.